ವಿಜಯಪುರ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ. ಮೈತ್ರಿಯಲ್ಲಿ ಜೆಡಿಎಸ್ ಪಾಲಾಗುತ್ತಾ ಎಂಪಿ ಟಿಕೆಟ್? ಹೌದು, ಇಂಥದ್ದೊಂದು ಬಿಸಿ ಬಿಸಿ ಚರ್ಚೆ ಇದೀಗ ವಿಜಯಪುರದಲ್ಲಿ ಶುರುವಾಗಿದೆ. ಕಳೆದ ಲೋಕಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ವು. ಈ ವೇಳೆ ವಿಜಯಪುರದ ಲೋಕಸಭೆ ಟಿಕೆಟ್ ಜೆಡಿಎಸ್ ಪಾಲಾಗಿತ್ತು. ಮೈತ್ರಿ ಪಕ್ಷಗಳ ಮಧ್ಯೆಯೂ ಟಕ್ಕರ್ ಕೊಟ್ಟಿದ್ದ ಹಾಲಿ ಬಿಜೆಪಿ ಸಂಸದ ರಮೇಶ್ ಜಿಗಜಿಣಗಿ ಜೆಡಿಎಸ್ ಅಭ್ಯರ್ಥಿ ಸುನಿತಾ ಚೌಹಾಣ್ ವಿರುದ್ಧ ಭರ್ಜರಿ ಜೈಭೇರಿ ಬಾರಿಸಿದ್ರು. ವಿಜಯಪುರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಒಟ್ಟಿಗೆ ಕೆಲಸ ಮಾಡಿದ್ರೂ ಸಹ 2,57,000 ಮತಗಳಿಂದ ಬಿಜೆಪಿಯಿಂದ ರಮೇಶ್ ಜಿಗಜಿಣಗಿ ಗೆದ್ದು ಬೀಗಿದ್ರು. ಆದರೆ ಈ ಬಾರಿ ಪರಿಸ್ಥಿತಿ ಉಲ್ಟಾ ಆಗಿದ್ದು, ಈ ಬಾರಿಯ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಜೆಡಿಎಸ್ ಜೊತೆ ಬಿಜೆಪಿಯೇ ಮೈತ್ರಿ ಮಾಡಿಕೊಂಡಿದೆ. ಹೀಗಾಗಿ ಈ ಬಾರಿಯೂ ವಿಜಯಪುರ ಎಂಪಿ ಟಿಕೆಟ್ ಜೆಡಿಎಸ್ ಪಾಲಾಗುತ್ತಾ ಎಂಬ ಚರ್ಚೆಗಳು ಶುರುವಾಗಿವೆ. ಈ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಮೈತ್ರಿಯಿಂದ ಬಿಜೆಪಿಗೆ ಒಳಿತಾಗಲಿದೆ. ಹೈಕಮಾಂಡ್ ಸೂಚಿಸಿದ್ರೆ ನಾನು ವಿಜಯಪುರ ಸ್ಥಾನವನ್ನ ಬಿಟ್ಟು ಕೊಡ್ತೇನೆ ಎಂದಿದ್ದಾರೆ. ಈಗ ಒಟ್ಟಾರೆ ನಿರ್ಣಯ ಆದದ್ದು ಇಬ್ಬರು ಕೂಡೋದು ಅಂತೇಳಿ ನಿರ್ಣಯ ಆಗದ. ಬಹುಶಃ ಅದ್ರದ್ದು ಇನ್ನೂ ಚರ್ಚೆ ಆಗಿಲ್ಲ ಕಾಣಿಸ್ತಾ. ಯಾವ್ಯಾವ ಕ್ಷೇತ್ರಗಳನ್ನು ಬಿಟ್ಟು ಕೊಡಬೇಕು ಮಾಡಬೇಕು ಅದೇನು ಚರ್ಚೆ ಆಗ್ಯದೋ ಇಲ್ಲೋ ನನಗಂತೂ ಗೊತ್ತಿಲ್ಲಪ್ಪ. ಬಟ್ ಇದು ಆದದ್ದು ಚಲೋ ಆಗದ ಅಂತ ನನಗೆ. ಯಾಕಂದರೆ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಆದಾಗ ಈ ಕ್ಷೇತ್ರನ ಜೆಡಿಎಸ್ ಬಿಟ್ಕೊಟ್ಟಿತ್ತು. ಈಗಲೂ ಜೆಡಿಎಸ್ನವರು ಅದನ್ನು ಕೂಗೆಬ್ಸೋ ಸಾಧ್ಯತೆಗಳು ಹೆಚ್ಚಾಗಿದೆ. ಒಳ್ಳೆಯದಾಯ್ತು, ಅದೇ ಕೆಟ್ಟೇನಿಲ್ಲ. ಒಂದು ಕೂಡಿದ್ದೇವೆ ಅಂತಂದ್ರೆ ಅವ್ರಿಗೂ ಬೇಕಲ್ಲ. ಮತ್ತೇನು ಎಲ್ಲನೂ ಇನ್ನು ನಾವೇ ತೊಗೊಂಡ್ರೆ ಬೇರೆ ಪಕ್ಷದವ್ರು ನಿರ್ಣಯ ತೊಗೊಂಡ್ರೆ ನಾ ಬಿಟ್ಟು ಕೊಡ್ತೀನಿ. ಅಲ್ಲ, ನೀವು ಅಪ್ಪ ಮಕ್ಕಳ ಪಾರ್ಟಿ ಅಂತ ಬಯಸ್ಕೊಂಡು ಹೋದ್ರಿ ಅವ್ರಿಗೆ ಜೆಡಿಎಸ್ಗೆ. ಈಗ ಅವ್ರ ಜೊತೆ ಹೊಂದಾಣಿಕೆ ನಿಂತ್ಕೊಂಡು ಅಪ್ಪ ಮಕ್ಕಳ ಪಾರ್ಟಿ ಎಲ್ಲ ಬರಬಾರ ಐತಿ. ನಿಮ್ಮ ಜೊತೆ ಬಂದಂಗೆಲ್ಲ ಕರೆಕ್ಟ್ ಆಗಿ ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಕೇಳಿದ್ರೆ ನಾವೇನು ಬರ್ತೀನಿ. ಹಿರಿಯ ನಾಯಕರು ಇದ್ದೀರಿ. ಹಿರಿಯ ನಾಯಕರು ಒಪ್ತೀನಿ. ಅದು ನಾ ರಾಜಕಾರಣ ನೋಡ್ರಿ, ನಿಂತು ನೀರೆಲ್ಲ ಅದು ಹರಿವು ಹಳ್ಳ ಇದ್ದಂಗೆ. ನಾಳೆ ಜೊತೆಗಿರೋದು ಅದು ಏನು ಮಾಡ್ಲಿಕ್ಕಾಗೋದಿಲ್ಲ. ರಾಜಕಾರಣನೇ ಹಂಗದ, ಅದಕ್ಕೆ ಏನು ಮಾಡೋದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾಗಠಾಣದಿಂದ ಜೆಡಿಎಸ್ ಶಾಸಕರಾಗಿ ಆಯ್ಕೆಯಾಗಿದ್ದ ದೇವಾನಂದ ಚೌಹಾಣ್ ಅವರ ಪತ್ನಿ ಸುನಿತಾ ಚೌಹಾಣ್ ಅವರು ಲೋಕಸಭೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ರು. ಈ ಬಾರಿ ದೇವರ ಹಿಪ್ಪರಗಿ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧಿಸಿ ರಾಜುಗೌಡ ಪಾಟೀಲ್ ಶಾಸಕರಾಗಿದ್ದಾರೆ. ಹೀಗಾಗಿ ವಿಜಯಪುರದಲ್ಲಿ ಅಸ್ತಿತ್ವ ಹೊಂದಿರುವ ಜೆಡಿಎಸ್ ಈ ಬಾರಿಯೂ ಲೋಕಸಭೆಗೆ ಟಿಕೆಟ್ ಪಡೆಯುವ ಸಾಧ್ಯತೆಗಳಿವೆ. ಈಗಾಗಲೇ 73ರ ಹೊಸ್ತಿಲಲ್ಲಿರುವ ಜಿಗಜಿಣಗಿ ಬಿಜೆಪಿಯಲ್ಲಿ ಹಿರಿಯ ನಾಯಕರು ಹೌದು. ಬೆಳ್ಳುಳ್ಳಿ ಮೀಸಲು ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ, ಆನಂತರದಲ್ಲಿ ಚಿಕ್ಕೋಡಿ ಮೀಸಲು ಕ್ಷೇತ್ರದಿಂದ 3 ಬಾರಿ ಸಂಸದರಾಗಿ, ಇದೀಗ ವಿಜಯಪುರ ಮೀಸಲು ಕ್ಷೇತ್ರದಿಂದ 3 ಬಾರಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸಚಿವರಾಗಿಯೂ ಅನುಭವ ಇರುವ ಜಿಗಜಿಣಗಿ ಈ ಮೂಲಕ ಒಟ್ಟು 3 ಬಾರಿ ಶಾಸಕ, 6 ಬಾರಿ ಸಂಸದರಾಗಿದ್ದಾರೆ. ಇಂತಹ ಹಿರಿಯರಿಗೆ ಟಿಕೆಟ್ ತಪ್ಪೋದಿಲ್ಲ ಎಂಬ ವಿಶ್ವಾಸವೂ ಸಹ ಕಳೆದ ತಿಂಗಳು ಜಿಗಜಿಣಿಗೆ ವ್ಯಕ್ತಪಡಿಸಿದ್ರು. ಸಂಸದ ಜಿಗಜಿಣಿಗೆ ಕಳೆದ ತಿಂಗಳು ಇದ್ದ ವಿಶ್ವಾಸ ಇದೀಗ ಮೈತ್ರಿಯಾದ ಬಳಿಕ ಇಲ್ಲದಂತಾಗಿದೆ. ನೋಡ್ರಿ, ಅಲ್ರಿ ಇಬ್ಬರ ಏನು ಒಟ್ಟು ಮುಸಲ್ರು ಜೆಡಿಎಸ್ಗೆ ಹಾಕ್ಯಾರ. ರಾಜ್ಯದಾಗಿರೋ ಮುಸಲ್ರು ಒಟ್ಟು ಕಾಂಗ್ರೆಸ್ಗೆ ಹಾಕ್ಯಾರ. ಅದ್ರಾಗ ಒಂದು ಚಾರಣೆ ಮುಸಲ್ಮಾನರು ಜೆಡಿಎಸ್ಗೆ ಹಾಕ್ಯಾರ ಪಾಟೆ. ಮತ್ತು ಅದೇನು ಹೋದ್ರೆ ಲುಸ್ಕಾನ ಆಗ್ಬಿಡ್ತಾರೆ. ಬೇರೆ ಜನ ಯಾರು ಇರೋಲ್ಲ. ನಡೀರಿ, ಬ್ಯಾಡ. ಅದನ್ನು ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಬಿಜೆಪಿ ಅನ್ನುವಂಥದ್ದು ಈಗ ಜೆಡಿಎಸ್ ಹೊಂದಾಣಿಕೆ ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ? ಅಲ್ಲ ರೀ, ಅನುಕೂಲ ಆಗ್ತದೆ. ಅಲ್ಲ ಏನು ಆಗಬಾರ್ದು ಅಂತ ನಿಮ್ಮ ಆಶೆನಾ? ಅಲ್ರಿ, ರಾಜಕಾರಣ ಅಂದ್ರೆ ಏನು? ನಿಂತು ನೀರಾದ್ರೆ ಗಬ್ಬು ನಾರ್ತದ. ನಿಂತು ನೀರು ಆಗಬಾರ್ದು. ರಾಜಕಾರಣ ಹರಿವು ಹೊಳಿ ಆಗ್ಬೇಕು. ನಡ್ರಿ. ಕಳೆದ ಬಾರಿ ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಟಿಕೆಟ್ ಗಿಟ್ಟಿಸಿದ್ರೂ ಜಯ ಗಳಿಸಿರಲಿಲ್ಲ. ಆದರೆ ಈ ಬಾರಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಟಿಕೆಟ್ ಗಿಟ್ಟಿಸಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುತ್ತಾ ಎಂಬ ಚರ್ಚೆಗಳು ಶುರುವಾಗಿವೆ. ಹೀಗಾಗಿ ಹಾಲಿ ಸಂಸದರಿಗೂ ಟೆನ್ಷನ್ ಶುರುವಾಗಿದ್ದು, ಈ ಬಾರಿ ಟಿಕೆಟ್ ಯಾರ ಪಾಲಾಗುತ್ತೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ.